ಇನ್ನು ಬೆಂಗಳೂರಿನಲ್ಲಿ ಗುಂಡಿಗಳ ಸಾಮ್ರಾಜ್ಯನೇ ಈಗ ಸ್ಥಾಪನೆ ಆಗಿದೆ. ಅದಗಳನ್ನು ನವೆಂಬರ್ ಒಳಗೆ ನಾವೆಲ್ಲ ಮುಚ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು. ಸೊ ಗುಂಡಿಗಳ ಕಾರವಾರ ಹೇಗಿದೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು ನಿಮ್ಗಾಗಲೇ ಸತತವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಶನಿವಾರ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಶಾಸಕರ ಜೊತೆಗೆ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಕಾರಬಾರ್ ಇರೋದ್ರ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ದು. ಸೊ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಬೆಂಗಳೂರಿನ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಶನಿವಾರ. ಸೊ ಒಂದು ನಿರ್ಣಯಕ್ಕೆ ಬರ್ತಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನವೆಂಬರ್ ಒಳಗಡೆಗೆ ನಾವು ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಮೇಲ್ಗಡೆಗೆ ತೇಪೆ ಹಚ್ಚುವಂಥ ಕೆಲಸ ಆಗುತ್ತೆ. ರಸ್ತೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಲ್ಲ ಅವರು. ಕಾರಣ ಮೆಟ್ರೋ ಕಾಮಗಾರಿ ನಡೀತಾ ಇರೋದನ್ನ ಈಗ ರಸ್ತೆ ಮಾಡಿಬಿಟ್ರೆ ಮತ್ತೆ ಸಮಸ್ಯೆನೇ ಇರುತ್ತೆ. ಹಾಗಾಗಿ ಗುಂಡಿಗಳನ್ನು ಮಾತ್ರ ಮುಚ್ತೀವಿ ಅಂತಿದ್ದಾರೆ. ಅದಕ್ಕೊಂದು 1,000 ಕೋಟಿನೋ 2,000 ಕೋಟಿನೋ ಮತ್ತೆ ಬಿಡುಗಡೆ ಮಾಡ್ತಾರೆ. ಒಂದು 5,000 ಗುಂಡಿಗಳಿದ್ವು, ನಾವು ಅದರಲ್ಲಿ 80% ಎಲ್ಲ ಮುಚ್ಚಿಬಿಟ್ಟಿದ್ದೀವಿ ಅಂತಲೂ ಹೇಳ್ತಾರೆ. ಹಿಂದೆನೂ ಹಾಗೆ ಆಗಿತ್ತಲ್ವ, ಈಗಲೂ ಹಾಗೆ ಆಗುತ್ತೆ. ಯಾಕಂದರೆ DCM ಅವರು ಅಧಿಕಾರಿಗಳನ್ನ ನಂಬ್ಕೊಂಬಿಟ್ಟು ಕೆಲಸ ಮಾಡಿಸೋಕ್ಕೆ ಹೋಗ್ಬಿಟ್ರೆ ಅದು ಪ್ರಯೋಜನ ಇಲ್ಲ. ರಸ್ತೆಗಳನ್ನು ಹಾಕಿಸಿ, ಆವಾಗ ಸರಿ ಆಗುತ್ತೆ. ಮೆಟ್ರೋ ಆದಮೇಲೆ ಇನ್ನೊಂದು ಸಲ ಹಾಕ್ಸು ಅಂದರೆ ಮೆಟ್ರೋ ಆಗೋಕ್ಕೆ ಇನ್ನೊಂದು ವರ್ಷ 2 ವರ್ಷ 3 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ಅದೇ ಗುಂಡಿಯಲ್ಲಿ ತೇಪೆಯಲ್ಲೇ ಓಡಾಡಬೇಕಾ? ಹಾಗಿದ್ದಾಗ ನಾವು 2-3 ವರ್ಷ ಆದಮೇಲೆ ಟ್ಯಾಕ್ಸ್ ಆವಾಗಲೇ ಕಟ್ತೀವಿ ಅಂತ ಜನನು ಡಿಸೈಡ್ ಮಾಡ್ಬೋದು. ನಾವು ಈಗ ಸ್ವಲ್ಪ ಕಟ್ತೀವಿ, ಪೂರ್ತಿ ಕಟ್ಟೋಕ್ಕಾಗಲ್ಲ ಅಂತಲೇ ಹೇಳ್ಬೋದು.